ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಾವು ಮದುವೆ ಟೈಮಲ್ಲಂತೂ ತುಂಬ ಬಟ್ಟೆ ಖರ್ಚು ಮಾಡಿ ಸೀರೆಗಳನ್ನ ತಗೊಂಡಿರ್ತೀವಿ. ಅವುಗಳನ್ನ ಸ್ಟೋರ್ ಮಾಡೋ ವಿಷಯಕ್ಕಂತ ಬಂದಾಗ ಮಾತ್ರ ನಾವು ಹೇಗಂದ್ರೆ ಹಾಗೆ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಅವುಗಳನ್ನ ನೋಡಿದಾಗೆಲ್ಲ ನನಗೆ ತುಂಬಾ ಬೇಜಾರು ಅನ್ನಿಸ್ತಿತ್ತು. ಯಾಕಪ್ಪ ಅಂದರೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವು ಸೀರೆಗಳನ್ನ ತಗೊಂಡಾಗ ಹೇಗಂದ್ರೆ ಆಗಿಟ್ಟಿದ್ರೆ ತುಂಬಾ ಬೇಜಾರು ಅನಿಸುತ್ತಲ್ವಾ. ನನಗಂತೂ ತುಂಬ ಬೇಜಾರಾಗಿ ನಾನು ಯೋಚನೆ ಮಾಡಿ ಈ ಥರ ಕಾಟನ್ ಬ್ಯಾಗ್ಸ್ನ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದ್ದಾವೆ. ಈ ಕಾಟನ್ ಬ್ಯಾಗ್ಸಲ್ಲಿ ನಾವು ನಮಗೆ ಜಿಪ್ ಸಹ ಅವೈಲಬಲ್ ಇದೆ. ಇದನ್ನು ನಾವು ಈ ಥರ ಸ್ಯಾರಿನ ಒಳಗಡೆ ಇಟ್ಟರೆ, ಅದೇ ರೀತಿ ಇದಕ್ಕೆ ಈ ಬ್ಯಾಗಲ್ಲಿ ಟ್ರಾನ್ಸ್ಪರೆಂಟ್ ವಿಂಡೋ ಇರೋದ್ರಿಂದ ನಾವು ಯಾವ ಸ್ಯಾರಿನ ಇಟ್ಟಿದ್ದೀವಿ ಅಂತ ಪರ್ಟಿಕ್ಯುಲರ್ ಆಗಿ ನಮಗೆ ಈ ಒಂದು ಬ್ಯಾಗಲ್ಲಿ ಕಾಣಿಸುತ್ತೆ. ಅದೇ ರೀತಿ ಈ ಬ್ಯಾಗು ವಾಷಬಲ್ಲು ಸಹ ಆಗಿರುತ್ತೆ. ತುಂಬಾ ಚೆನ್ನಾಗಿದ್ದಾವೆ. ಯಾವುದೇ ರೇಷ್ಮೆ ಸೀರೆ ಆಗಲಿ, ಯಾವುದೇ ಸೆಮಿ ಸಿಲ್ಕ್ಸ್ ಆಗಿರಲಿ, ಯಾವುದೇ ಸ್ಯಾರೀಸ್ನ ನಾವು ಇದರೊಳಗಡೆ ಇಡ್ಬೋದು. ತುಂಬಾ ಯೂಸ್ಫುಲ್ ಅನಿಸುತ್ತೆ. ಎಲ್ಲರ ಮನೆಯಲ್ಲೂ ಸಹ ಕಾಕ್ರೋಚು ಅದು ಇದು ಎಲ್ಲನೂ ಇರುತ್ತೆ. ಆದ್ದರಿಂದ ನಾವು ಈ ಥರ ಸ್ಯಾರೀಸ್ನ ಸಿಲ್ಕ್ ಸ್ಯಾರೀಸ್ಗಂತೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಈ ಥರ ನಾವು ಇಟ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಇಟ್ಬಿಟ್ರೆ ತುಂಬಾ ಸೇಫ್ ಆಗಿರುತ್ತೆ. ಯಾವುದೇ ರೀತಿ ಡ್ಯಾಮೇಜ್ ಅಂತೂ ಆಗೋದೇ ಇಲ್ಲ. ಹಾಗೆಯೇ ನಾವು ಈ ಬ್ಯಾಗಲ್ಲಿ ಏನಿಲ್ಲ ಅಂದರೂ ಸಿಲ್ಕ್ ಸ್ಯಾರೀಸು 3 ಸ್ಯಾರೀಸ್ ಇಡ್ಬೋದು. ಅಷ್ಟೊಂದು ಸ್ಟೋರೇಜ್ ಇಡಿಸುತ್ತೆ ಈ ಬ್ಯಾಗ್ಸು. ತುಂಬಾ ಚೆನ್ನಾಗಿದ್ದಾವೆ. ನನಗಂತೂ ಈ ಬ್ಯಾಗು ತುಂಬಾ ಅಫೋರ್ಡಬಲ್ ಪ್ರೈಸಲ್ಲೂ ಸಹ ಸಿಕ್ತು. ಮೀಶೋಲಿ, ಫ್ಲಿಪ್ಕಾರ್ಟಲ್ಲಿ ಯಾವುದೇ ಒಂದು ಆ್ಯಪ್ಸಲ್ಲಿ ನೋಡಿದ್ರೂ ಸಹ ಇವು ಬೈ ಮಾಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ವರ್ತ್ ಅಂತಲೂ ಅನ್ನಿಸ್ತು. ಅದಕ್ಕೇ ನಾನು ತರಿಸ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ.